ಡಿಯರ್ ಮ್ಯಾಥ್ಸ್ ಸರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಣೆ ಮಾಡ್ತಿರುವಂತ ಎಲ್ಲ ವೀಕ್ಷಕರಿಗೆ 2022 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆ ಮತ್ತಷ್ಟು ಹೊಸ ಹುರುಪನ್ನು ತಂದು ನೀವು ಕೈಗೊಂಡಂತ ಕನಸುಗಳು ಎಲ್ಲ ನೆರವೇರಲಿ ಅಂತ ಆಶಿಸ್ತಾ ಇವತ್ತಿನ ವಿಡಿಯೋ ಪಾಠಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತ್ರಿಕೋನಮಿತಿಯ ಪ್ರಸ್ತಾವನೆ ಘಟಕದಲ್ಲಿ ಅಭ್ಯಾಸ 11.1 ದಲ್ಲಿರುವಂತಹ ಸಮಸ್ಯೆಯನ್ನು ಬಿಡಿಸ್ತಾ ಇದ್ವಿ. ಫೋರ್ತ್ ಪ್ರಾಬ್ಲಮ್, 15 cot A = 8 ಆದರೆ sin A ಮತ್ತು sec A ಕಂಡುಹಿಡಿಯಿರಿ. ಬಹಳ ಸಿಂಪಲ್ ಈ ಪ್ರಾಬ್ಲಮ್. ತ್ರಿಕೋನಮಿತಿಯ ಪ್ರಸ್ತಾವನೆ 11.1 ದಲ್ಲಿರೋ ಸಮಸ್ಯೆ ಬಿಡಿಸ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ಒಂದು ಲಂಬಕೋನ ತ್ರಿಭುಜ ಚಿತ್ರವನ್ನ ರಚಿಸಿಕೊಂಡಿರ್ಬೇಕು. ಕೊಟ್ಟಿರುವ ದತ್ತಾಂಶವನ್ನ ಲಂಬಕೋನ ತ್ರಿಭುಜದಲ್ಲಿ ಗುರುತಿಸಬೇಕು. ಫಸ್ಟ್ ಇದನ್ನ ಏನ್ ಮಾಡ್ಕೊಳ್ಳೋಣ ಅಂದ್ರೆ 15 cot A ಐತಲ್ಲ, cot A ಬೆಲೆ ಕಂಡಿಡಿಯೋ ರೂಪದ ಬರ್ಕೊಳ್ಳೋಣ. ಅಂದ್ರೆ 15 ಅನ್ನ ಬಲಗಡೆ ಕಳಿಸ್ತಾನೆ. ಏನಾಗ್ತೈತೆ ಇವಾಗ cot A = 15 ಇಲ್ಲೇ ಗುಣಿಸ್ತತಿ, ಈ ಕಡೆ ಕಳಿಸಿ ಭಾಗಿಸ್ತತಿ. 8/15 ಆಯ್ತು. ಇದನ್ನ cot A ರೂಪದ ಬರ್ಕೊಂಡ್ವಿ. cot A = ಏನಾಯ್ತದೆ 8/15 ಆಯ್ತು. ಇದನ್ನ ಏನ್ ಮಾಡೋಣ, ನಾವು ಈ ಲಂಬಕೋನ ತ್ರಿಭುಜದಲ್ಲಿ ಗುರುತಿಸ್ಕೊಳ್ಳೋಣ. ಯಾವ ಕೋನ ಕೊಟ್ಟಾರ ಅಲ್ಲಿ ಹೋಗಿ ನಿಲ್ಬೇಕು. ಫಸ್ಟ್ cot A ಅಂದ್ರೆ ಇಲ್ಲಿ ನಿಂತ್ಕೊಂಡಿದೀವಿ. cot ದ ತ್ರಿಕೋನಮಿತಿ ಅನುಪಾತ ಏನು, ಟ್ಯಾನ್ ದ ರೆಸಿಪ್ರೋಕಲ್. ಟ್ಯಾನ್ ಅಂದ್ರೆ ಅಭಿಮುಖ ಭಾವ ಪಾರ್ಶ್ವಭಾವ. ಈಗ ಕಾಟ್ ಅಂದ್ರೆ ಅದರ ಅಪೋಸಿಟ್, ಅದರ ರೆಸಿಪ್ರೋಕಲ್ ಅಂದ್ರೆ ಏನು, ಪಾರ್ಶ್ವಭಾವ ಅಭಿಮುಖ ಭಾವ. ಅಂದ್ರೆ ಇಲ್ಲಿ ಕೋಣೀಯ ಅಂತ ನಿಂತ್ಕೊಂಡ್ರೆ ಇದು ಅಭಿಮುಖ ಭಾವ ಆಕತಿ, ಇದು ಪಾರ್ಶ್ವಭಾವ ಆಕತಿ, ಇದು ವಿಕರ್ಣ ಆಕತಿ. cot A ಅಂದ್ರೆ ಏನು, ಪಾರ್ಶ್ವಭಾವ ಅಭಿಮುಖ ಭಾವ. ಹಾಗಾಗಿ ಅಭಿಮುಖ ಭಾವ ಇದು ಪಾರ್ಶ್ವಭಾವ. cot A ಅನುಪಾತ ಏನು, ಪಾರ್ಶ್ವಭಾವ ಅಭಿಮುಖ ಭಾವ. ಹಾಗಾಗಿ ಪಾರ್ಶ್ವಭಾವ ಎಷ್ಟಂದ್ರೆ 8. ಇದನ್ನ 8 ಅಂತ ಗುರುತಿಸ್ಕೊಳ್ಳೋಣ. ನೆಕ್ಸ್ಟ್ ಅಭಿಮುಖ ಭಾವ 15. ತ್ರಿಕೋನಮಿತಿಯ 6 ಅನುಪಾತಗಳನ್ನು ಬರೀಬೇಕಾದ್ರೆ ಈ ಲಂಬಕೋನ ತ್ರಿಭುಜದಲ್ಲಿರುವಂತ 3 ಭಾವಗಳ ಅಳತೆ ಗೊತ್ತಿರಬೇಕು. ಈಗ 2 ಕೊಟ್ಟಿದ್ದಾರೆ ಅವರು, 3ನೇ ಭಾವಿನ ಅಳತೆಯನ್ನು ಕಂಡುಹಿಡಿಬೇಕು. ಯಾವ ತರ ಕಂಡುಹಿಡಿಯೋದು, ಪೈಥಾಗರಸ್ ಪ್ರಮೇಯವನ್ನು ಬಳಸಿಕೊಂಡು ಕಂಡುಹಿಡಿಬಹುದು. ಅಂದ್ರೆ ವಿಕರ್ಣ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮತ್ತೆ ಸಮ ಇರ್ತದೆ ಅಂತೇಳಿ ಬಳಸ್ಕೊಂಡು ಕಂಡುಹಿಡಿಬಹುದು. ಹಾಗಾಗಿ ಫಸ್ಟ್ ಏನ್ ಮಾಡೋಣ ಅಂದ್ರೆ ನಾವು AC ಬೆಲೆಯನ್ನ ಕಂಡುಹಿಡಿಯೋಣ. AC² = AB² + BC². AB ಅಂದ್ರೆ ಎಷ್ಟೈತಿ, 8 ಐತಿ, 8² ಪ್ಲಸ್ BC ಅಂದ್ರೆ 15, 15². 8² ಅಂದ್ರೆ 8 ರ ವರ್ಗ 64 ಪ್ಲಸ್ 15 ರ ವರ್ಗ 225. 225ಕ್ಕೆ 64 ಸೇರಿಸಿದ್ರೆ ಎಷ್ಟಾಗತಿ, 289 ಆಗ್ತತಿ. ಎಡಭಾಗದಲ್ಲಿ ಏನೈತಿ AC². ಸ್ಕ್ವೇರ್ ತೆಗೆದ್ರೆ ಬಲವಾಗಿ ಸ್ಕ್ವೇರ್ ರೂಟ್ ಬರ್ತೈತಿ. AC = √289. ಇದರ ಅರ್ಥ ಏನು, 289 ವರ್ಗಮೂಲ ಎಷ್ಟು ಅಂದಂಗ, 289 ವರ್ಗಮೂಲ 17. AC = 17 ಆಯ್ತು. ಇದ್ರ ಬೆಲೆ ಗೊತ್ತಾಯ್ತಿ ನಮಗೆ 17 ಅಂತೇಳಿ. ಲಂಬಕೋನ ತ್ರಿಭುಜದ 3 ಭಾಗಗಳ ಅಳತೆ ಗೊತ್ತಾದ್ಮೇಲೆ ತ್ರಿಕೋನಮಿತಿಯ 6 ಅನುಪಾತನ ಈಸಿಯಾಗಿ ಬರೀಬಹುದು. ಏನ್ ಕೊಟ್ಟಿದ್ದಾರೆ ಫಸ್ಟ್, sin A. sin A ಕೋನದ ಹತ್ರ ನಿಲ್ತೀರಿ. ಸೈನ್ ಅನುಪಾತ ಹೆಂಗ್ ನೆನ್ಪಿಡಕ್ ಹೇಳೈತಿ, ಅಂದ್ರೆ ಅಭಿಮುಖ ಭಾವ ವಿಕರ್ಣ. ಇಲ್ಲಿ ನಿಂತ್ಕೊಂಡಿರಿ, ಅಭಿಮುಖ ಭಾವ ವಿಕರ್ಣ ಅಂದ್ರ 15/17. ನೆಕ್ಸ್ಟ್ sec A. sec A ಅಂದ್ರ ಕಾಸದ ರೆಸಿಪ್ರೋಕಲ್. ಅದು ಕಾಸ್ ಅಂದ್ರ ಪಾರ್ಶ್ವಭಾವ ವಿಕರ್ಣ. ಸೆಕ್ ಅಂದ್ರ ಕಾಸದ ರೆಸಿಪ್ರೋಕಲ್ ಅಂದ್ರೆ ಏನ, ವಿಕರ್ಣ ಪಾರ್ಶ್ವಭಾವ ಆಕತಿ. ವಿಕರ್ಣ ಪಾರ್ಶ್ವಭಾವ ಅಂದ್ರ 17/8. ಹಾಗಾಗಿ sin A ಅಂದ್ರ 15/17, sec A ಅಂದ್ರ 17/18. ಫಿಫ್ತ್ ಪ್ರಾಬ್ಲಮ್ ನೋಡ್ರಿ, sec θ = 13/12 ಆದರೆ ಉಳಿದ ತ್ರಿಕೋನಮಿತಿ ಅನುಪಾತಗಳನ್ನ ಕಂಡುಹಿಡಿಯಿರಿ. ಮೊದಲಿಗೆ ಏನ್ ನೋಡಬೇಕು, ಒಂದು ಲಂಬಕೋನ ತ್ರಿಭುಜ ಚಿತ್ರನ ಹಾಕೊಂಡು ಇಲ್ಲಿ sec θ ಬೆಲೆ ಕೊಟ್ಟಿದ್ದಾರೆ. sec θ ದ ಅನುಪಾತ ಏನು, cos θ ದ ರೆಸಿಪ್ರೋಕಲ್, cos θ ದ ಉತ್ಕ್ರಮ. cos θ ಏನು, ಪಾರ್ಶ್ವಭಾವ ವಿಕರ್ಣ. sec θ ಅಂದ್ರೆ ವಿಕರ್ಣ ಪಾರ್ಶ್ವಭಾವ. ಹಾಗಾಗಿ ಇದನ್ನ ವಿಕರ್ಣ, ಇದು ಪಾರ್ಶ್ವಭಾವ. ಎಲ್ಲೆಲ್ಲಿ ಗುರುತಿಸ್ಬೇಕು ನೋಡಿ. ಇದು ವಿಕರ್ಣ ಅಂದ್ರೆ 13, ಪಾರ್ಶ್ವಭಾವ 12. ಇದು ಪಾರ್ಶ್ವಭಾವ ಯಾವಾಗ ಆಗ್ತತಿ, ಇದನ್ನ ನಾವು θ ಇಟ್ಕೊಂಡಾಗ. θ ಅಂದ್ರೆ ಒಂದು ಲಘುಕೋನ ಅದು. ಒಂದ್ ವೇಳೆ ಇದನ್ನ θ ತಗೊಂಡ್ರೆ ಏನಾಗ್ತೈತಿ, ಪಾರ್ಶ್ವಭಾವ BC ಆಗ್ತೈತಿ. ಹಾಗಾಗಿ
ಇವು ಎರಡರಲ್ಲಿ ಒಂದನ್ನ ನಾವು ಥೀಟಾ ಅಂತೇಳಿ ತಗೊಂಡಾಗ ಥೀಟಾಗೆ ಅಭಿಮುಖ ಭಾವ ಬಿ ಸಿ ಆಕತಿ, ಥೀಟಾಗೆ ಪಾರ್ಶ್ವಭಾವ ಎ ಬಿ ಆಗ್ತದೆ. ಫಸ್ಟ್ ದತ್ತಾಂಶವನ್ನ 13.12 ಅನ್ನ ವಿಕರ್ಣ ಅಪಾನ್ ಪಾರ್ಶ್ವಭಾವನ್ನ ಗುರುತಿಸ್ಕೊಂಡ್ವಿ. ನೆಕ್ಸ್ಟ್ ಉಳಿದ ತ್ರಿಕೋನಮಿತಿ ಅನುಪಾತ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಉಳಿದ ತ್ರಿಕೋನಮಿತಿ ಅನುಪಾತ ಕಂಡುಹಿಡಿಬೇಕಾದ್ರೆ ಲಂಬಕೋನ ತ್ರಿಭುಜದ 3 ಭಾಗಗಳ ಅಳತೆ ಗೊತ್ತಿರ್ಬೇಕು. ಇದರಲ್ಲಿ 2 ಬಾವಿನ ಅಳತೆ ಗೊತ್ತದವು, ಇನ್ನೊಂದು ಬಾವಿನ ಅಳತೆ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಪೈಥಾಗರಸ್ ಪ್ರಮೇಯ ಬಳಸ್ಕೊಂಡು ಇದರ ಬಾವಿನ ಅಳತೆಯನ್ನು ಕಂಡುಹಿಡಿಬೇಕು. AC² is equal to AB² plus BC². AC ಅಂದ್ರೆ 13 is equal to AB ಬೆಲೆ 12 plus BC². 13² ಅಂದ್ರೆ 13 ವರ್ಗ ಎಷ್ಟು ಅಂತ ಅರ್ಥ. 13 ವರ್ಗ 169, 12² ಅಂದ್ರೆ 12 ವರ್ಗ 144 ಪ್ಲಸ್ BC². 169 ಇಲ್ಲೇ ಇಲ್ಲಿದೆ, ಪ್ಲಸ್ 144 ಕೆಳಗಡೆ ತಗೊಂಡ್ರೆ ಮೈನಸ್ 144 ಆಯ್ತು. ಬಲಭಾಗದಲ್ಲಿ ಏನು ಉಳಿತು, BC². 169 ಒಳಗೆ 144 ಕಳೆದ್ರೆ 25 ಆಯ್ತು. 25 is equal to BC². ಬಲಭಾಗವನ್ನ ಪೂರ್ತಿ ಎಡಭಾಗಕ್ಕೆ, ಎಡಭಾಗವನ್ನು ಪೂರ್ತಿ ಬಲಭಾಗ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. BC² is equal to 25. ಈ ಸ್ಕ್ವೇರ್ ತೆಗೆದ್ರೆ ಬಲಭಾಗ ಸ್ಕ್ವೇರ್ ರೂಟ್ ಬರ್ತೈತಿ. BC is equal to ಸ್ಕ್ವೇರ್ ರೂಟ್ ಆಫ್ 25. ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ 25 ವರ್ಗಮೂಲ ಎಷ್ಟು ಅಂದ್ರೆ BC is equal to 25 ವರ್ಗಮೂಲ 5. ಅಂದ್ರೆ BC ಅಳತೆ ಎಷ್ಟಾಯ್ತು, 5 ಆಯ್ತು. ಇವಾಗ ಏನ್ ಮಾಡೋದು, ಈ ಲಂಬಕೋನ ತ್ರಿಭುಜದ 3 ಭಾಗಗಳ ಅಳತೆ ಗೊತ್ತಾದ್ಮೇಲೆ ತ್ರಿಕೋನಮಿತಿ 6 ಅನುಪಾತಗಳನ್ನ ಬರೀಬಹುದು. ಆಲ್ರೆಡಿ ಸೆಕ್ ಥೀಟಾದ ಅನುಪಾತ ಗೊತ್ತೈತಿ. ನೆಕ್ಸ್ಟ್ ಏನ್ ಮಾಡೋಣ, ಸೈನ್ ಥೀಟಾ. ಸೈನ್ ಥೀಟಾ ಅಂದ್ರೆ ಅಭಿಮುಖ ಭಾವ ಅಪಾನ್ ವಿಕರ್ಣ. ಅಭಿಮುಖ ಭಾವ 5, ವಿಕರ್ಣ 13, 5/13. ನೆಕ್ಸ್ಟ್ ಇದು ಸೆಕೆಂಡ್ ಒನ್. ಥರ್ಡ್ ಮೂರನೇದ ಕಾಸ್ ಥೀಟಾ. ಕಾಸ್ ಥೀಟಾದೇನ ಪಾರ್ಶ್ವಭಾವ ಅಪಾನ್ ವಿಕರ್ಣ 12/13. ನೆಕ್ಸ್ಟ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾದ ಅನುಪಾತ ಹೆಂಗ್ ನೆನ್ಪಿಡಕ್ ಹೇಳಿದ್ವಿ, ಅಭಿಮುಖ ಭಾವ ಅಪಾನ್ ಪಾರ್ಶ್ವಭಾವ. ಅಭಿಮುಖ ಭಾವ 5 ಐತಿ. ಟ್ಯಾನ್ ಥೀಟಾ ಅಂದ್ರ ಅಭಿಮುಖ ಭಾವ ಅಪಾನ್ ಪಾರ್ಶ್ವಭಾವ. ಅಭಿಮುಖ ಭಾವ 5, ಪಾರ್ಶ್ವಭಾವ 12. ನೆಕ್ಸ್ಟ್ ಕೊಸೆಕ್ ಥೀಟಾ. ಕೊಸೆಕ್ ಥೀಟಾ ಅಂದ್ರ ಸೈನ್ ಥೀಟಾದ ರೆಸಿಪ್ರೋಕಲ್ ಅದ. ಅಂದ್ರ ಇದ್ರ ಮೇಲೆ ಕೆಳಗೆ ಬರಬೇಕು, ಛೇದ ಮೇಲೆ ಅವಶ್ಯ ಕೆಳಗೆ ಬರಬೇಕು. ಅಂದ್ರೆ 13/5. ನೆಕ್ಸ್ಟ್ ಕಾಟ್ ಥೀಟಾ. ಕಾಟ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾದ ರೆಸಿಪ್ರೋಕಲ್ ಅದ, ಟ್ಯಾನ್ ಥೀಟಾದ ಉತ್ಕ್ರಮ. ಹಾಗಾಗಿ 12/5. ಈ ತರ 3 ತ್ರಿಕೋನಮಿತಿ ಅನುಪಾತ ಬರೆದ್ಬಿಟ್ರ ಅದರ ಉತ್ಕ್ರಮಗಳೇ ಇನ್ನು 3 ತ್ರಿಕೋನಮಿತಿ ಅನುಪಾತ ಇರ್ತವೆ. ಈ ತರ ಬಹಳ ಸರಳವಾಗಿ ಸಮಸ್ಯೆನ ಬಿಡಿಸಬಹುದು. ನೋಡ್ರಿ, ಕೋನ್ ಎ ಮತ್ತು ಕೋನ್ ಬಿ ಲಘು ಕೋನಗಳಾಗಿದ್ದು ಕಾಸ್ ಎ ಇಸ್ಕೊಲ್ ಟು ಕಾಸ್ ಬಿ ಆದರೆ ಕೋನ್ ಎ ಇಸ್ಕೊಲ್ ಟು ಕೋನ್ ಬಿ ಎಂದು ತೋರಿಸಿ. ಬಹಳ ಸಿಂಪಲ್ ಐತಿ ಪ್ರಾಬ್ಲಮ್. ಇಲ್ಲಿ ಒಂದು ಲಂಬಕೋನ ತ್ರಿಭುಜವನ್ನ ರಚಿಸಿಕೊಂಡು ಅದಕ್ಕೆ ದತ್ತಾಂಶ ಗುರುತಿಸ್ಬೇಕಂತ ಹೇಳಿದ್ವಿ. ನಾವು ನಾರ್ಮಲ್ ಆಗಿ ಹೆಂಗ್ ಗುರುತಿಸ್ತೀವಿ, ಇದು ABC ಅಂತೇಳಿ ಗುರುತಿಸ್ತೀವಿ. ಬಟ್ ಕೊಟ್ಟಿರುವ 2 ಕೋನಗಳು ಲಘು ಕೋನಗಳಂತ ಹೇಳಿದ್ದಾರೆ, ಕೋನ್ ಎ ಮತ್ತು ಕೋನ್ ಬಿ. ಹಾಗಾಗಿ ಇದು ಎ, ಇದು ಬಿ ಅಂತೇಳಿ ಗುರುತಿಸ್ಬೇಕು. ಲಂಬಕೋನ ಸಿ ಆಗಿದೆ. ಲಂಬಕೋನವನ್ನ ಬಿ ಆಗಿ ಗುರುತಿಸಬಾರ್ದು. ಕೋನ್ ಎ ಮತ್ತು ಕೋನ್ ಬಿ ಲಘು ಕೋನ ಅಂತ ಹೇಳ್ಯಾರ. ಲಂಬಕೋನ ಹೊರತುಪಡಿಸಿ ಇನ್ನೇ 2 ಕೋನ ಇರ್ತಾವಲ್ಲ, ಅವ್ನ ಕೋನ್ ಎ ಮತ್ತು ಕೋನ್ ಬಿ ಅಂತೇಳಿ ಗುರುತಿಸ್ಬೇಕು. ಇದು ಫಸ್ಟ್ ಇನ್ಸ್ಟ್ರಕ್ಷನ್. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಕಾಸ್ ಎ ಇಸ್ಕ್ವಲ್ ಟು ಕಾಸ್ ಬಿ ಅಂತೇಳಿ ಕೊಟ್ಟಿದ್ದಾರೆ. ಅದಕ್ಕೆ ಫಸ್ಟ್ ಏನ್ ಮಾಡೋಣ, ನಾವು ಕಾಸ್ ಎ ಅನುಪಾತ ಬರ್ಕೊಳ್ಳೋಣ, ಕಾಸ್ ಬಿ ಅನುಪಾತ ಬರ್ಕೊಂಡು 2 ಈಕ್ವಲ್ ಮಾಡ್ಕೊಂಡ್ರೆ ನಮಗೆ ಒಂದು BC ಮತ್ತು AC ಸಮ ಅಂತೇಳಿ ಗೊತ್ತಾಗ್ತದೆ. BC ಮತ್ತು AC ಸಮ ಆದ್ರೆ ಏನರ್ಥ, ಇವು 2 ಭಾವಗಳು ಸಮ ಆದವು. ಸಮ ಭಾವಗಳಿಗೆ ಅಭಿಮುಖವಾಗಿರೋ ಕೋನಗಳು ಕೂಡ ಸಮ ಇರ್ತವೆ. ಈ ತರ ಸಿಂಪಲ್ ಆಗಿ ನಾವು ಸಾಧಿಸಿ ತೋರಿಸ್ಬೋದು. ಫಸ್ಟ್ ಏನ್ ಮಾಡೋಣ ಅಂದ್ರ ಕಾಸ್ ಎ ಅನುಪಾತ ಬರ್ಕೊಳ್ಳೋಣ. ಕಾಸ್ ಎ ಅಂದ್ರ ಎ ಕೋನದತ್ತ ನಿಂತ್ಕೊಂಡಿರಿ. ಈಗ ಕಾಸ್ ಅನುಪಾತ ಏನ, ಪಾವಿ. ಈ ಕೋನ ಎಗೆ ಅಭಿಮುಖ ಭಾವವು BC ಆಕತಿ, ಪಾರ್ಶ್ವಭಾವವು AC ಆಕತಿ. ವಿಕರ್ಣ ಅಂತೂ ಫಿಕ್ಸ್ ಇದೆ, ವಿಕರ್ಣ ಫಿಕ್ಸ್.
ಕೋನ್ ಎ ಕನ್ಸಿಡರ್ ಮಾಡಿದಾಗ ಕೋನ್ ಎಗೆ ಅಭಿಮುಖ ಬಿ ಸಿ, ಪಾರ್ಶ್ವಭಾವ ಎ ಸಿ ಆಗುತ್ತೆ. ಈಗ ನಾವು ಕಾಸ್ ಅನುಪಾತ ಬರಿತಾ ಇದೀವಿ. ಕಾಸ್ ಅಂದ್ರ ಪಾವಿ, ಪಾರ್ಶ್ವಭಾವ ಅಪಾನ್ ವಿಕರ್ಣ ಅಂದ್ರೆ ಎ ಸಿ ಅಪಾನ್ ಎ ಬಿ, ಎ ಸಿ ಅಪಾನ್ ಎ ಬಿ. ನೆಕ್ಸ್ಟ್ ಕಾಸ್ ಬಿ ಕಂಡಿಡಿಯೋಣ ಅನುಪಾತ. ಕಾಸ್ ಬಿ ಅಂದ್ರೆ ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಬಿ ಹತ್ರ ನಿಲ್ಬೇಕು. ಕೋನ್ ಬಿ ಹತ್ರ ನಿಂತ್ಕೊಂಡಾಗ ಕೋನ್ ಬಿ ಅಭಿಮುಖ ಯಾವ್ದಕತಿ, ಎ ಸಿ ಆಕತಿ, ಪಾರ್ಶ್ವಭಾವ ಬಿ ಸಿ ಆಕತಿ. ಹಾಗಾಗಿ ಇಲ್ಲಿ ಕೋನ್ ಬಿ ಹತ್ರ ನಿಂತ್ಕೊಂಡು ಕಾಸ್ ಅನುಪಾತ ಏನಾಕತಿ, ಪಾ ವಿ, ಪಾರ್ಶ್ವಭಾವ ಅಪಾನ್ ವಿಕರ್ಣ ಅಂದ್ರೆ ಬಿ ಸಿ ಅಪಾನ್ ಎ ಬಿ. ಬಿ ಸಿ ಅಪಾನ್ ಎ ಬಿ. ಇವಾಗ ಏನ್ ಮಾಡೋಣ ಅಂದ್ರೆ ಇವು ಎರಡನ್ನ ಈಕ್ವಲ್ ಮಾಡೋಣ. ಅವರ ಕೊಟ್ಟಿದ್ದಾರೆ ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ, ಕಾಸ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ. ಕಾಸ್ ಎ ಬೆಲೆ ತುಂಬೋಣ. ಕಾಸ್ ಎ ಅಂದ್ರೆ ಏನು, ಎ ಸಿ ಅಪಾನ್ ಎ ಬಿ. ಕಾಸ್ ಬಿ ಅಂದ್ರೆ ಬಿ ಸಿ ಅಪಾನ್ ಎ ಬಿ. ಎ ಬಿ ಇಲ್ಲಿ ಭಾಗಿಸ್ತತಿ, ಬಲಗಡೆ ಕಳಿಸಿದ್ ಗುಣಿಸ್ತತಿ. ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎ ಬಿ ಇಂಟು ಎ ಬಿ. ಎ ಬಿ ಗೆಟ್ ಕ್ಯಾನ್ಸಲ್. ಉಳಿದಿದ್ದೇನು, ಎ ಸಿ ಈಸ್ ಈಕ್ವಲ್ ಟು ಬಿ ಸಿ. ಇದನ್ನ ಚಿತ್ರದೊಳಗೆ ಅಬ್ಸರ್ವ್ ಮಾಡಿ. ಎ ಸಿಗೆ ಬಿ ಸಿ ಸಮ ಆಯ್ತು ಅಂತ ಪ್ರೂವ್ ಮಾಡಿದ್ವಿ. ಎ ಸಿಗೆ ಬಿ ಸಿ ಸಮ ಆಯ್ತು ಅಂದ್ರ ಎ ಸಿ ಭಾವಗೆ ಬಿ ಸಿ ಭಾವ ಸಮ ಆಯ್ತು. ಎರಡು ಭಾವಗಳು ಸಮ ಇದ್ರ, ಒಂದು ತ್ರಿಭುಜದಲ್ಲಿ ಎರಡು ಭಾವಗಳು ಸಮವಾಗಿದ್ರ ಸಮಭಾವಗಳಿಗೆ ಅಭಿಮುಖವಾಗಿರೋ ಕೋನಗಳು ಕೂಡ ಸಮ ಇರ್ತವೆ. ಅದರ ಆಧಾರದ ಮೇಲೆ ಎ ಸಿಗೆ ಅಭಿಮುಖ ಕೋನ ಬಿ, ಬಿ ಸಿಗೆ ಅಭಿಮುಖ ಕೋನ ಎ. ಆದ್ದರಿಂದ ಕೋನ್ ಎ ಇಸ್ ಈಕ್ವಲ್ ಟು ಕೋನ್ ಬಿ. therefore ಕೋನ್ ಎ ಈಸ್ ಈಕ್ವಲ್ ಟು ಕೋನ್ ಬಿ, ಕಾರಣ ಕೋನ್ ಬಿ. ಸಮಭಾವಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮ. ಮುಂದಿನ ವಿಡಿಯೋದಲ್ಲಿ 11.1 ದಲ್ಲಿರುವಂತಹ ಮುಂದುವರೆದ ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.